ವೆಲ್ಕಮ್ ಬ್ಯಾಕ್ ಟು ಪಲ್ಲವಿಗೌಡ ಯೂಟ್ಯೂಬ್ ಚಾನಲ್. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಕೂಡ ಟ್ರೆಂಡಿಂಗ್ ರೀಲ್ಸ್ನ ಮಾಡೇ ಬಿಟ್ಟೆ. ನೀವು ಕೂಡ ನಗ್ತಿದ್ದೀರಾ ಅಂತ ನಂಗೆ ಚೆನ್ನಾಗೇ ಗೊತ್ತು, ಯಾಕಂದರೆ ನಾನು ಕೂಡ ರೀಲ್ಸ್ ಮಾಡ್ತಾನೆ ನಕ್ಕೊಂಡೇ ಮಾಡಿದ್ವಿ ಅಂದಮೇಲೆ ನಮ್ಮ ರೀಲ್ಸ್ ನೋಡಿದವರು ನಗ್ತಾರೆ ಅಂತ ಕಂಪಲ್ಸರಿ ನಂಗೆ ಗೊತ್ತು. ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಅಂತೂ ಇಂತೂ 2 ಟ್ರೆಂಡಿಂಗ್ ರೀಲ್ಸ್ನ ಟ್ರೈ ಮಾಡಿ ನಾನು ಕೂಡ ನಮ್ಮ ಶಾಪ್ ಹೊರಡೋ ಟೈಮ್ ಬಂದೇ ಬಿಡ್ತು. ಸೊ ಓಕೆ ಅಂತ ಹೇಳಿ ನಾನು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ರೆಡಿಯಾಗಿ ಹೊರಟೆ. ಯಾರಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ ಇವಾಗ ಬಂದರು, ಇವರೇನೇ ನನ್ನ ಚಿಕ್ಕ ಮಗಳು. ಸೊ ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ, ಎಲ್ಲೂ ನೋಡಿರೋಕ್ಕೆ ಚಾನ್ಸೇ ಇಲ್ಲ. ಬಟ್ ಆದರೆ ನನ್ನ ವಿಡಿಯೋದಲ್ಲಿ ಮಾತ್ರನೇ ನೋಡೋಕ್ಕೆ ಸಾಧ್ಯ ಅಂತ ಹೇಳ್ತಾ ನಾನು ಕೂಡ ನಮ್ಮ ಶಾಪು ಬಂದು ಶಾಪ್ ಓಪನ್ ಮಾಡಿ ಶಾಪ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಇಲ್ಲಿ ಓನರು ನಾವೇನೇ, ಕ್ಲೀನರು ನಾವೇನೇ. ಯಾಕಪ್ಪ ಅಂತ ಅಂದರೆ ಇನ್ನು ಬೇರೆಯವ್ರನ್ನ ಕೆಲಸಕ್ಕೆ ಇಟ್ಕೊಳ್ಳೋ ಅಷ್ಟು ನಾವು ಬೆಳೆದಿಲ್ಲ. ಸೊ ಬೇರೆಯವ್ರಿಗೆ ಕೆಲಸ ಕೊಡಬೇಕು ಅಂತ ಆಸೆ, ಬಟ್ ಕ್ಲೀನಿಂಗ್ ಕೆಲಸ ಕೊಡಬೇಕು ಅಂತ ಆಸೆ ಏನಿಲ್ಲ ನನಗೆ. ಏನಪ್ಪ ಅಂತ ಅಂದರೆ ನಾನು ಒಂದು 11-12 ವರ್ಷದಿಂದ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡಿಕೊಂಡೇ ಬಂದಿದ್ದೀನಿ. ಬಟ್ ಅದು ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ನಂಗೆ ಗೊತ್ತು. ಬೇರೆಯವ್ರ ಕೈ ಕೆಳಗಡೆ ಅಂದರೆ ನಾನು ಕೆಲಸ ಮಾಡಿದ್ದು ಗಾರ್ಮೆಂಟ್ಸಲ್ಲಿ ಸ್ಟಾರ್ಟಿಂಗ್ ಎಲ್ಪರಾಗಿ ಸೇರಿಕೊಂಡು ಅಲ್ಲಿಂದ ಐರನ್ ಆಪ್ರೇಟ್ರಾಗಿ, ಐರನ್ ಆಪ್ರೇಟ್ರಿಂದ ಟೈಲರ್ ಆಗಿ, ಟೈಲರಿಂದ ನಾನು ಸೂಪರ್ವೈಸರ್ ಲೆವೆಲ್ವರೆಗೂ ಕೆಲಸ ಮಾಡಿ ಸಾಕಪ್ಪ ಈ ಕೆಲಸ ಅಂತೇಳಿ ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸೊ ನನಗೂ ಏನಪ್ಪ ಆಸೆ ಅಂತ ಅಂದರೆ ನಾನು ಬೇರೆಯವ್ರಿಗೆ ಒಂದು 4 ಜನಕ್ಕೆ ಕೆಲಸ ಕೊಡಬೇಕು, ಅವ್ರನ್ನ ನಾನು ಓನರು ಅವರು ಕೆಲಸದವರು ಅನ್ನೋ ರೀತಿ ನೋಡಬಾರ್ದು ಅನ್ನೋದೇ ನನ್ನ ಆಸೆ. ಸೊ ಇಲ್ಲಿ ನೋಡಿ ಒಂದು ಹೇರ್ ಕಟಿಂಗು ಬಂದಿದ್ರು ಅಂತ ಹೇಳಿ, ಬಟ್ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಯಾಕಂದರೆ ಅವರು ಬಾಣಂತಿ ಪಾಪು ಎತ್ಕೊಂಡು ಬಂದಿದ್ರು. ಪಾಪು ತುಂಬ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು ಅಂತ ಹೇಳಿ ಅವರಮ್ಮ ನೀನು ಇವಾಗಲೇ ಹೇರ್ ಕಟ್ ಮಾಡಿಸ್ಕೋಬೇಕಂತ ಬಾಯಿಗೆ ಬಂದಂಗೆ ಬೈತಾಯಿದ್ರು ಪಾಪ ಅವ್ರಿಗೆ. ಸೊ ಅದನ್ನೆಲ್ಲ ಫೋಟೋ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅವ್ರಿಗೆ ಕಂಪ್ಲೀಟ್ ಮಾಡಿ ಕಳಿಸಿದ್ದೇ ಹೆಚ್ಚು ಅಂತ ಹೇಳ್ಬೋದು. ಸೊ ಓಕೆ, ನಾನು ಅಂತೂ ಇಂತೂ ನನ್ನ ಕೆಲಸ ಎಲ್ಲ ಮುಗೀತು. ಫೈನಲಲ್ಲಿ ಬರೋ ಕಸ್ಟಮರ್ದೆಲ್ಲ ವೀಡಿಯೋ ಫೋಟೋ ಮಾಡ್ಕೊಳಕ್ಕಾಗಲ್ಲ. ಯಾಕಪ್ಪ ಅಂತ ಅಂದರೆ ನನಗೆ ಅವ್ರು ಬಂದು ಅರ್ಜೆಂಟ್ ಮಾಡ್ತಾಯಿರ್ತಾರೆ. ಸೊ ಹಂಗಾಗಿ ಎಲ್ಲದೂ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಫೈನಲಲ್ಲಿ ಲೆಕ್ಕ ಅನ್ನೋದು ಇಂಪಾರ್ಟೆಂಟು. ನಾವೇನು ಕೆಲಸ ಮಾಡಿದ್ರೂ ನಾವೇನು ಮಾಡ್ತಾಯಿದ್ದೀವಿ ಅಂತ ಅಂದರೆ ನಾವು ಅದರಲ್ಲಿ ಎಷ್ಟು ಸಂಪಾದನೆ ಮಾಡಿದ್ವಿ, ಅದರಲ್ಲಿ ನಾವು ಎಷ್ಟು ಖರ್ಚು ಮಾಡ್ತಿದ್ದೀವಿ, ಲೆಕ್ಕ ಅಂತೂ ಕಂಪಲ್ಸರಿ ಇರಲೇಬೇಕು. ನಾವು ಏನೇ ಬಿಸ್ನೆಸ್ ಮಾಡಿದ್ರೂ, ಮನೆ ಕೆಲಸ ಮಾಡಿದ್ರೂ, ನಾವು ಏನೇ ಮಾಡಿದ್ರು ಎನಿವನ್ ಲೆಕ್ಕ ಅಂತೂ ಕಂಪಲ್ಸರಿ ಇಡಲೇಬೇಕು. ಸೊ ನಾನಂತೂ ಸಾಯಂಕಾಲ ಬರೆದು ಇಟ್ಟೇ ಹೋಗ್ತೀನಿ. ತಿಂಗಳಾಯಿತು ಅಂದರೆ ಲೆಕ್ಕ ಹಾಕಿ ಅದರಿಂದ ಎಷ್ಟಾಯಿತು, ಲಾಭ ಎಷ್ಟಾಯಿತು, ಲಾಸ್ ಎಷ್ಟಾಯಿತು ಅನ್ನೋದನ್ನು ನಾನು ತಿಳ್ಕೊತೀನಿ. ಇಲ್ಲ ಅಂದರೆ ಗೊತ್ತಾಗಲ್ಲ. ಸೊ ಹಂಗಾಗಿ ಡೈಲಿ ಲೆಕ್ಕನ ಬರೆದಿಡ್ತೀನಿ ನಾನು, ಇವತ್ತಿಂದ ಇಷ್ಟಾಯಿತು ಅಂತ. ಸೊ ಇವತ್ತಿನ ಮೊದಲಿಗೆ ನಮ್ಮ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ, ಲೈಕ್ ಕೊಡಿ ಅಂತ ಕೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಾಯ್.